ಅಯೋಧ್ಯೆಯಲ್ಲಿ ರಾಮ ಭಜನೆ ಶುರುವಾಗಿದೆ. ವಾರಣಾಸಿಯಿಂದ ಬಂದಿರತಕ್ಕಂತಹ ಪೊಲೀಸ್ ಬ್ಯಾಂಡ್ ಕೂಡ ಇಲ್ಲಿ ನೋಡಬಹುದು. ಲತಾ ಮಂಗೇಶ್ಕರ್ ಸರ್ಕಲ್ ನಲ್ಲಿ ವಾರಣಾಸಿಯಿಂದ ಬಂದಿರತಕ್ಕಂತಹ ಪೊಲೀಸ್ ಬ್ಯಾಂಡ್ ಇಲ್ಲಿ ವಾದ್ಯವನ್ನ ನುಡಿಸ್ತಾ ಇದ್ದಾರೆ, ರಾಮನ ಕೀರ್ತನೆಗಳನ್ನ ನುಡಿಸ್ತಾ ಇದ್ದಾರೆ. ಬರೀ ಪೊಲೀಸ್ನವರಷ್ಟೇ ಅಲ್ಲ, ಉತ್ತರ ಪ್ರದೇಶದ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ರಾಮ ಭಕ್ತರು ಬಂದಿದ್ದಾರೆ, ದಕ್ಷಿಣ ಭಾರತದಿಂದಲೂ ಕೂಡ ಬಂದಿದ್ದಾರೆ. ಉತ್ತರ ಪ್ರದೇಶದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂತಹ ರಾಮ ಭಕ್ತರು ಕೀರ್ತನೆಗಳನ್ನ ಹಾಡ್ತಿದ್ದಾರೆ. ಮುಖ್ಯವಾಗಿ ಇವರು ವಾರಣಾಸಿಯಿಂದ ಬಂದಿರತಕ್ಕಂತಹ ಪೊಲೀಸ್ ಬ್ಯಾಂಡ್ ರಾಮ ಕೀರ್ತನೆಗಳನ್ನ ನುಡಿಸ್ತಾ ಇದ್ದಾರೆ. ನಮ್ ಜೊತೆ ಇದ್ದಾರೆ ಕನ್ನಡಿಗರು ಕೂಡ ಬಂದಿದ್ದಾರೆ, ದಾವಣಗೆರೆಯಿಂದ ಬಂದಿದ್ದಾರೆ. ಸರ್, ನಿಮ್ಮ ಹೆಸರೇನು ಹೇಳಿ? ಎಸ್ ಬಸವರಾಜಪ್ಪ ಬೆಳನೂರು. ಏನು ಪೊಲೀಸ್ ಬ್ಯಾಂಡ್ಗೆ ಎಂಜಾಯ್ ಮಾಡ್ತಾ ಇದೀರಿ? ಏನ್ ಸರ್, ಪೊಲೀಸ್ ಬ್ಯಾಂಡ್ಗೆ ಎಂಜಾಯ್ ಮಾಡ್ತಿದ್ದೀರಿ? ಹೌದು ಸರ್, ಬಹಳ ಚೆನ್ನಾಗಿ, ತುಂಬಾ ಚೆನ್ನಾಗಿ, ಬಹಳ ಚೆನ್ನಾಗಿ ಪೊಲೀಸ್ ಬಹಳ ಸನ್ನಿಧ ಮಾಡ್ತಾ ಇದ್ದಾರೆ, ಬಹಳ ಪವರ್ಫುಲ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಖುಷಿ. ನಾವು 90ನೇ ಇಸವಿಯಲ್ಲಿ ರಾಮ್ ಜ್ಯೋತಿ ಬಂತು ದಾವಣಗೆರೆಗೆ. ಅಂತ ಇದ್ರೆ ಗಲಾಟೆಗೆ 3 ತಿಂಗಳು ಜೈಲು ಅನುಭವಿಸಿ ಅಯೋಧ್ಯೆ ನೋಡ್ಲೇಬೇಕಂತಂದು ನೋಡಕ್ ಬಂದವಿ. ಈ ಎಷ್ಟೇ ಚಳಿ ಇದ್ರು ನಮಗೆ ನೋಡಿದ್ರೆ ಖುಷಿ ಅಂದ್ರೆ ಖುಷಿ. ಅಷ್ಟು ಚಳಿ ಅನ್ನೋದು ನಮ್ಗೇನು ಗೊತ್ತಾಗ್ತಿಲ್ಲ, ಆ ಟೈಪ್ ಆಗೈತಿ. ನಾವು ದಾವಣಗೆರೆಯಿಂದ ಒಂದು ಟಿ ಮಾಡ್ಕೊಂಡು ಬಂದ ಒಂದು 12 ಜನ ನಾವೆಲ್ಲರೂ ರಾಮ ಭಕ್ತರು ನೋಡೇಬೇಕು. ಅಲ್ಲೆಲ್ಲ ದಾವಣಗೆರೆಗೆ ಯಾಕೆ ಹೋಗಿರಿ ಜನ, ಅಲ್ಲಿ ಮೋದಿನೇ ರಶ್ ಆಗತ್ತೆ ಅಂತ ಹೇಳಿದ್ರೆ ಹೋಗ್ಬೇಡ್ರಿ ಅಂದ್ರು. ನಾವು ನೋಡ್ದೆ ಬಂದ್ವಿ, ನೋಡಿ ಭಾರಿ ಖುಷಿ ಆಯ್ತು ನಮಗೆ. ಹೇಗಿದೆ ಅಯೋಧ್ಯೆ ವಾತಾವರಣ? ಹೇಗಿದೆ, ಹೆಂಗ್ ಸಿಂಗಾರ ಮಾಡಿ? ಬಹಳ ಚೆನ್ನಾಗೈತೆ ಸರ್, ತುಂಬಾ ಚೆನ್ನಾಗೈತೆ. ತುಂಬಾ ಚೆನ್ನಾಗಿದೆ ಸರ್, ಬಹಳ ಒಳ್ಳೆ ಮದುವೆ ಶೃಂಗಾರ ಮಾಡಿದಂಗ ಆಗಿತ್ತೆ ಅಯೋಧ್ಯೆಗೆ. ಬಹಳ ಚೆನ್ನಾಗಿದೆ. ಎಷ್ಟು ಜನ ಬಂದಿದ್ರಿ ನೀವು? ನಾವು 12 ಜನ ಬಂದಿದ್ದೀವಿ. ಬಹಳ ಚೆನ್ನಾಗಿದೆ. 13 ಜನ ಬಂದವ ಸರ್. ಇವತ್ತೆಲ್ಲ ಅಯೋಧ್ಯೆಯಲ್ಲಿ ಇವತ್ತು ಸಾಯಂಕಾಲ ಸರ್. ರಾಮ ಮಂದಿರ ನೋಡಿದ್ರ, ದರ್ಶನ ಮಾಡಿದ್ರ? ನೋಡಿದವಿ. 1000 ವರ್ಷದ ಕನಸು ಈಗ ನೆನಸಾಗಿ ಉಳಿದ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಒಂದ್ ಕಡೆ ಪೊಲೀಸ್ ಬ್ಯಾಂಡ್ ಆದ್ರೆ ಇನ್ನೊಂದ್ ಕಡೆ ಕರ್ನಾಟಕದಿಂದ ಬಂದಿರತಕ್ಕಂತಹ ರಾಮ ಭಕ್ತರು ಕೂಡ ಪೊಲೀಸ್ ಬ್ಯಾಂಡ್ಗೆ ಎಂಜಾಯ್ ಅನ್ನ ಮಾಡಿ ಕುಣಿತಾ ಇದ್ದಾರೆ. ಇಡೀ ಅಯೋಧ್ಯೆಯ ಅಲಂಕಾರವನ್ನ ಆನಂದಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯೆ.